ಇವತ್ತು ಒಂದು ಸನ್ನಿಧಿಯಲ್ಲಿದ್ದೀವಿ. ಅದು ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತೇಳಿ. ಇಲ್ಲಿ ತುಂಬ ವಿಶೇಷ ಏನಂತಂದರೆ, ನಮ್ಮ ಮನಸ್ಸಲ್ಲಿ ನಮಗೇನು ಕಷ್ಟ ಇದೆ ಅಂತೇಳಿ ನಾವು ಅಲ್ಲಿಗೆ ಹೋಗ್ತಿದ್ದಂಗೆ ಆ ದೇವ್ರ ಮೂಕಿಯಲ್ಲಿ ಬರೆದು ತೋರಿಸುತ್ತಂತೆ ನಮಗೇನು ಸಮಸ್ಯೆ ಇದೆ ಮತ್ತು ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಒಂದು ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದಂಥ ಒಬ್ಬ ನಟ ಆ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಯಾರು ಏನು ಅಂತ ನೋಡೋಣ ಬನ್ನಿ. ನಮಸ್ತೆ. ಇವತ್ತು ಭೀಮನ ಅಮಾವಾಸ್ಯೆ. ತಾವು ಯಾವ ಕ್ಷೇತ್ರದಲ್ಲಿದ್ದೀರಾ, ಇದ್ರ ಬಗ್ಗೆ ತಿಳಿಸ್ತೀರಾ ಸರ್? ಇವತ್ತು ತುಂಬ ಒಳ್ಳೆ ಪವಿತ್ರವಾದ ಕ್ಷೇತ್ರದಲ್ಲಿದ್ದೀನಿ. ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹುಲಿದುರ್ಗದಲ್ಲಿರೋದು. ನಾನು ನನ್ನ ಆತ್ಮೀಯ ಗೆಳೆಯ ನನಗೆ ಮಹೇಶ್ ಅಂತ, ನಮಗೆ ಹೇಳ್ಬೇಕು ತಮಾಷೆ ಹೇಳ್ತಿರ್ತೀವಿ ನಾವು ಯಾವಲ್ಲ. ಯಾಕಂದ್ರೆ ನಮ್ಮ ಜಿ ಪರಮೇಶ್ವರ್ ಅವ್ರಿಗೆ ಒಂಥರ ದತ್ತುಪುತ್ರ ಅಂತಾರೆ, ಅಷ್ಟು ಪ್ರೀತಿ ಪಾತ್ರ ಹುಡುಗ, ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ಹೃದಯ. ಅವನಿಂದ ನನಗೆ ಇಲ್ಲಿ ಸಚ್ಚಿದಾನಂದ ಅಂತ ನನಗೆ ಇಲ್ಲಿ ಪರಿಚಯ ಆದರು. ನನಗೆ ಆತ್ಮೀಯ, ಅವರಂತೂ ಭಾಳ ಫ್ಯಾಮಿಲಿ ಥರನೇ ಆಗ್ಬಿಟ್ರು ಅವರು. ಸೊ ಅವರಿಂದ ನನಗೆ ಈ ತಾಯಿಯ ಕ್ಷೇತ್ರ, ಈ ತಾಯಿ ಕ್ಷೇತ್ರದ ಗುರುಗಳು ಪರಿಚಯ ಆಗೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಇದು ಈ ಹಿಂದಿನ ಅಮಾವಾಸ್ಯೆಗೆ ಬಂದಿದ್ದು ನಾನು ಫಸ್ಟು ಬಂದಾಗ. ನನ್ಗೆ ಯಾರೋ ನನ್ನ ಜೊತೆಲಿ ಗೊತ್ತಿರೋರ್ಗೊಬ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು. ನೆಕ್ಸ್ಟ್ ಅಮಾವಾಸ್ಯೆ ಹೊರಡೆ ಅಂದರೆ ಬರೀ 3 ದಿವಸಕ್ಕೆ ಸಾಲ್ವ್ ಆಗೋಯ್ತು. ಅಂದರೆ ನಿಮ್ಮ ಜೀವನದಲ್ಲೂ ಒಂದು ನಿದರ್ಶನ ಕಂಡಿದ್ದೀರಾ? ಖಂಡಿತ ನನ್ನ ಜೀವನದಲ್ಲಿ ನಿದರ್ಶನ ಕಂಡ ಮೇಲೇ ನನಗೆ ಗೊತ್ತಿರೋದೆಲ್ಲ ಕರ್ಕೊಂಬಂದು. ಫಸ್ಟ್ ನಾನು ಬಂದಾಗ ನಾನು ಒಬ್ಬನೇ ಬಂದಿದ್ದೀನಿ, ಯಾರೋ ಹೇಳಿದ್ರು ಅಂತ ಬಂದೆ. ಅದಾದಮೇಲೆ ನನ್ನ ಫ್ಯಾಮಿಲಿನ ಕರ್ಕೊಂಬಂದೆ ಲಾಸ್ಟ್ ಅಮಾವಾಸ್ಯೆಗೆ. ಈ ಅಮಾವಾಸ್ಯೆಯಲ್ಲಿ ಇನ್ನೂ ಒಂದು ಏನಂದರೆ, ಅಷ್ಟೊಂದು ನೀರು ಹಾಕ್ತಾರೆ ಎಲ್ಲರಿಗೂ. ಬೇರೆ ಕಡೆ ನಾನು ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಅಲ್ಲಿ ನಾವು 500-1000 ರೂಪಾಯಿ ಕಟ್ಟಬೇಕು, ಅಲ್ಲಿ ಅಷ್ಟೊಂದು ನೀರು. ಆಮೇಲೆ ಇಲ್ಲಿ 127 ಸಾಲಿಗ್ರಾಮದ ಇದನ್ನ ಆ ನೀರನ್ನ ಅದ್ರದ್ದು ಹೊರಡೆ ಇಟ್ಟು ಅದ್ರ ನೀರು ಸುಮಿಸ್ತಾರೆ ಪ್ರತಿಯೊಬ್ಬರಿಗೂ. ಆಮೇಲೆ ಯಾವುದೇ ಭೇದ ಭಾವ, VVIP ಅವೆಲ್ಲ ಇಲ್ಲ, ಎಲ್ರಿಗೂ ಒಂದೇ ಕಡೆ ಕೂರಿಸ್ತಾರೆ, ಒಂದೇ ಕಡೆ ಇದು ಮಾಡ್ತಾರೆ. ಇಲ್ಲಿನ ಒಂದು ಪವಿತ್ರತೆ ನಾನು ಸಾಧ್ಯನೇ ಇಲ್ಲ ಹೇಳೋದಕ್ಕೆ, ಅಂಥ ಒಂದು ಪವಿತ್ರತೆ ಇಲ್ಲಿದೆ. ಆ ತಾಯಿ ಚೌಡೇಶ್ವರಿ ತಾಯಿ ನನಗೂ ಆಶೀರ್ವಾದ ಮಾಡಿದ್ದಾರೆ, ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಎಲ್ಲ ಕೊಟ್ಟಿದ್ದಾರೆ. ಯಾವುದ್ಯಾವುದೋ ವಿಚಾರದಲ್ಲಿ, ಕೆಲವು ವಿಚಾರದಲ್ಲಿ ನಾವು ಅವ್ರಿವರು ನಮ್ಮ ಆಗ್ಬರೋರು, ನಮ್ಮ ಜೊತೆ ಇರೋರು ಎಲ್ಲೆಲ್ಲಿ ಏನೇ ತೊಂದರೆಗಳಿದ್ದಾರೆ ಅವ್ರ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ. ಇನ್ನು ನನ್ನ ಫ್ಯಾಮಿಲಿ ಇವತ್ತು ಭೀಮನ ಅಮಾವಾಸ್ಯೆ ದಿನವೂ ನಾನು ಈ ತಾಯಿ ಕ್ಷೇತ್ರದಲ್ಲೇ ಬಂದು ನನ್ನ ಹೆಂಡತಿಗೆ ಪೂಜೆ ಮಾಡಿಸ್ಬೇಕು ಅಂತ ಬಂದು ಭಾಳ ಒಂದು ಖುಷಿ ಆಗುತ್ತೆ ಇಲ್ಲಿ. ನಾನು ನಿನ್ನೆ ರಾತ್ರಿ ಬಂದಿದ್ದೀನಿ, ರಾತ್ರಿಯಿಂದ ಸತತವಾಗಿ ಒಂದೊಂದು ಪೂಜೆ ನೋಡ್ತಾ ಇದ್ದೀನಿ. ಆ ಗುರುಗಳಿಗೆ ಆ ತಾಯಿ ಅದು ಯಾವ ಶಕ್ತಿ ಕೊಟ್ಟಿದ್ದಾರೆ, ಅವ್ರು ಮಲಗಿದ್ದು ನೋಡಲೇ ಇಲ್ಲ ನಾನು ಮಧ್ಯ 3 ಅವರ್ ಮಲ್ಕೊಂಡು ಬಂದಿದ್ದೀವಿ. ನಮಗೆ ಅಷ್ಟು ಮಲಗಿದ್ರು ನಮ್ಮ ಸ್ಟ್ರೈನು ಬರೀ ನೋಡೋದಕ್ಕೆ. ಅವರೇ ಎಲ್ಲ ಸೇವೆ ಮಾಡ್ತಾರೆ ಗುರುಗಳೇ. ಆ ತಾಯಿಗೆ ಆ ಸೀರೆ ಉಡ್ಸೋದ್ರಿಂದ ಹಿಡಿದು ಅವ್ರಿಗೆ ಅಲಂಕಾರ ಮಾಡೋದು, ಅದಾಗಿದ ತಕ್ಷಣ ಮತ್ತೆ ಗೋಪೂಜೆ ಅಂತ ಅದನ್ನು ಬೇರೆ 1-2 ಅವರು. ಅದಾದ ತಕ್ಷಣ ಮತ್ತೆ ಬೆಳಿಗ್ಗೆ 9:00ವರೆಗೆ ಆಲ್ರೆಡಿ ನೋಡಿ ಉತ್ಸವ ಸ್ಟಾರ್ಟ್ ಆಗಿ ಇವಾಗ ಇನ್ನೂ ಮುಗಿದಿಲ್ಲ. ಇನ್ನೂ ನಾವೆಲ್ಲ ಇದ್ದೀವಿ, ಇಲ್ಲೇ ಭಾಗಿಯಾಗಿದ್ದೀವಿ. ಖಂಡಿತವಾಗ್ಲೂ ಹೇಳ್ತೀನಿ, ಈ ವಿದ್ಯಾ ಚೌಡೇಶ್ವರಿ ಸನ್ನಿಧಿಗೆ ಯಾರೇ ಬರಲಿ, ಕೇಳ್ಕೊಂಡಿದ್ರಲ್ಲಿ ಭಾಳ ಫಾಸ್ಟಾಗಿ ರಿಸಲ್ಟ್ ಸಿಗೋದು ಅಂದರೆ ನನಗೆ ಗೊತ್ತಿರೋಂಗೆ ಈ ಚೌಡೇಶ್ವರಿ ಹತ್ರ ಬಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಮಿಸ್ ಮಾಡ್ಕೊಬಿಟ್ಟು ಅವೆಲ್ಲ ಬಂದು ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ. ನಾನು, ನನ್ನ ಹೆಂಡತಿ, ನನ್ನ ಅತ್ತೆ, ನಮ್ಮ ಅತ್ತೆಯವರ ತಾಯಿ, ಮತ್ತೆ ನಮ್ಮ ಇನ್ನೊಬ್ರು ಆಂಟಿ ರಾಧಾ ಆಂಟಿ ಅಂತ. ಸರ್, ಸಿನಿಮಾದವರು ಹೆಚ್ಚಾಗಿ ದೇವರನ್ನ ನಂಬ್ತಾರೆ, ಯಾವುದೇ ಮೂರ್ತಾಗಿರ್ಬೋದು, ಕೊನೆಯದಾಗಿರ್ಬೋದು, ಎಲ್ಲವನ್ನು ಕೂಡ ನೀವೆಷ್ಟು ನಂಬ್ತೀರಾ ಸರ್ ಈ ಕ್ಷೇತ್ರ ಬಗ್ಗೆ? ಇಲ್ಲ, ನಾನು ಮುಂಚೆಯಿಂದನೂ ನಾನು ದೇವರು ಅನ್ನೋದನ್ನ ಖಂಡಿತವಾಗ್ಲೂ ನಂಬ್ತೀನಿ. ಆದರೆ ಅದೆಲ್ಲದಕ್ಕೆ ಹೆಚ್ಚು ಶಾಸ್ತ್ರ ನಂಬ್ತೀನಿ. ಯಾಕಂದರೆ ಶಾಸ್ತ್ರದಲ್ಲಿ ನಾನು ಕೆಲವು ಕಡೆ ಕೇಳಿರೋ ಪ್ರಕಾರ ನನಗೆ ಮಿರಾಕಲ್ ಆ 2 ತಿಂಗಳಾದ್ಮೇಲೆ ಇಂಥದ್ದಾಗುತ್ತೆ, ಇಂಥ ಕಡೆ ಹೋಗ್ತೀರಾ ಅಂತಂದ್ರೆ ಅದೆಲ್ಲ ನಾನು ನಂಬ್ತಾ ಇರಲಿಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮ ಆ್ಯಬ್ಸೆನ್ಸಲ್ಲಿ ಹೋಗಿರೋದೇ ಆಗಿದೆ. ಶಾಸ್ತ್ರನೂ ನಂಬ್ತೀನಿ, ಆಮೇಲೆ ದೇವ್ರನ್ನಂತೂ ನಂಬ್ತೀವಿ. ದೇವ್ರು ನಂಬಿದ್ರೆ ಖಂಡಿತವಾಗ್ಲೂ ಏನೇ ನಮಗೆ ನಾವು ಗೊತ್ತಿಲ್ಲದೆ ಏನೇ ತಪ್ಪು ಮಾಡಿದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ದೇವರೇ ಕೊಡೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.